ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 239ನೆಯ ತಿರುನಾಮ ಪ್ರಸನ್ನಾತ್ಮ. ನಿನ್ನೆ ನಡೆದ ಘಟನೆಯ ನಂತರ ಏನಾಯಿತು ಅಂತ ಇವತ್ತು ನೋಡೋಣ. ಸುಧಾಮ ಅನ್ನೋ ಮಾಲಾಕಾರ ಪ್ರೀತಿಯಿಂದ ಅರ್ಪಿಸಿದ ಸುಂದರವಾದ ಹೂವಿನ ಮಾಲೆಗಳನ್ನು ಹಾಕಿಕೊಂಡು ಕೃಷ್ಣ ಮತ್ತು ಬಲರಾಮರು ಮಥುರೆಯ ಬೀದಿಗಳಲ್ಲಿ ನಡೆದುಕೊಂಡು ಹೋಗುತ್ತಿದ್ದರು. ಆಗ ಅವರ ಕಣ್ಣಿಗೆ ಒಬ್ಬ ಹೆಂಗಸು ಕಾಣಿಸಿದಳು. ಅವಳ ದೇಹ ತುಂಬ ವಿಕಾರವಾಗಿತ್ತು. ಬೆನ್ನು ಸಂಪೂರ್ಣವಾಗಿ ಬಾಗಿಕೊಂಡಿತ್ತು. ಅವಳು ಸುಗಂಧಭರಿತ ಚಂದದ ಲೇಪವನ್ನು ಮಾರುತ್ತಿದ್ದಳು. ಕೃಷ್ಣನು ಅವಳ ಬಳಿಗೆ ಹೋಗಿ ನಿನ್ನ ಹೆಸರೇನು ಅಂತ ಕೇಳಿ ಸ್ವಲ್ಪ ಚಂದದ ಲೇಪವನ್ನು ಕೇಳಿದನು. ಅವಳ ಬೆನ್ನು ತುಂಬ ಬಾಗಿದ್ದರಿಂದ ನೇರವಾಗಿ ಮೇಲೆದ್ದು ಕೃಷ್ಣ ಮತ್ತು ಬಲರಾಮರ ಮುಖವನ್ನು ಸರಿಯಾಗಿ ನೋಡಲು ಸಾಧ್ಯವಾಗಲಿಲ್ಲ. ಆದರೆ ಅವರ ಸೊಂಟದ ಕೆಳಗಿನ ಉಡುಪನ್ನು ನೋಡಿ ಇವರು ಸಾಮಾನ್ಯ ಗೋಪಾಲಕ ಬಾಲಕರು ಇರಬೇಕು ಅಂತ ಊಹಿಸಿದಳು. ಅವಳು, ನನ್ನ ಹೆಸರು ಕುಬ್ಜೆ. ನಾನು ಪ್ರತಿದಿನ ಕಂಸರಾಜನಿಗೆ ಅತ್ಯುತ್ತಮವಾದ ಚಂದದ ಲೇಪವನ್ನು ಕೊಡ್ತೀನಿ. ನೀವು ಸಾಮಾನ್ಯ ಗೋಪಾಲಕ ಬಾಲಕರಂತೆ ಕಾಣ್ತಾ ಇದ್ದೀರಿ. ನಿಮಗಾಗಿ ಸ್ವಲ್ಪ ಕಡಿಮೆ ಗುಣಮಟ್ಟದ ಚಂದನ ಕೊಡ್ತೀನಿ ಅಂದ್ಲು. ಆಗ ಕೃಷ್ಣನು ತುಂಟವಾಗಿ ನಗುತ್ತಾ, ಹಾಗಾದರೆ ಮೊದಲು ನಮ್ಮ ಮುಖವನ್ನು ಸರಿಯಾಗಿ ನೋಡು, ಆಮೇಲೆ ನಮಗೆ ಯಾವ ಚಂದನ ಸೂಕ್ತ ಅಂತ ನೀನೇ ನಿರ್ಧರಿಸು ಅಂದ. ಕುಬ್ಜೆ ಕಷ್ಟಪಟ್ಟು ತನ್ನ ದೇಹವನ್ನು ಮೇಲಕ್ಕೆತ್ತಿ ಕೃಷ್ಣ ಮತ್ತು ಬಲರಾಮರ ದಿವ್ಯ ರೂಪವನ್ನು ನೋಡಿದ ತಕ್ಷಣವೇ ಅವರು ಸಾಮಾನ್ಯ ಬಾಲಕರಲ್ಲ ಅನ್ನೋದು ಅವಳಿಗೆ ಅರ್ಥವಾಯಿತು. ಅವರ ದಿವ್ಯ ಕಾಂತಿಯನ್ನು ನೋಡಿ ತಕ್ಷಣವೇ ತನ್ನ ಬಳಿ ಇದ್ದ ಅತ್ಯುತ್ತಮವಾದ ಚಂದನವನ್ನೇ ಅವರಿಗೆ ಅರ್ಪಿಸಿದಳು. ಕೃಷ್ಣನು ಆ ಚಂದದ ಲೇಪವನ್ನು ತಗೊಂಡು, ಇಷ್ಟು ಪ್ರೀತಿಯಿಂದ ಸೇವೆ ಮಾಡಿದ್ದಕ್ಕೆ ನಿನಗೊಂದು ಅನುಗ್ರಹ ಕೊಡ್ತೀನಿ ಅಂತ ಹೇಳಿ ನಿಧಾನವಾಗಿ ಮುಂದೆ ಬಂದನು. ತನ್ನ ದಿವ್ಯ ಪಾದಗಳನ್ನು ಅವಳ ಪಾದಗಳ ಮೇಲಿಟ್ಟು ಬಲಗೈ ಬೆರಳುಗಳನ್ನು ಅವಳ ಗಲ್ಲದ ಕೆಳಗಿಟ್ಟು ಎಡಗೈಯಿಂದ ಅವಳ ಮೇಲಿನ ದೇಹವನ್ನು ಹಿಡಿದು ನಿಧಾನವಾಗಿ ಮೇಲಕ್ಕೆತ್ತಿದನು. ಅಷ್ಟೇ ಕ್ಷಣ ಮಾತ್ರದಲ್ಲಿ ಕುಬ್ಜೆಯ ಬಾಗಿದ್ದ ಬೆನ್ನು ನೇರವಾಯಿತು. ಅವಳು ಸುಂದರವಾದ ಯುವತಿಯಾಗಿ ಬದಲಾದಳು. ತನ್ನಲ್ಲಾದ ಈ ಅದ್ಭುತ ಬದಲಾವಣೆಯನ್ನು ಕಂಡು ಅವಳು, ನಿಮ್ಮ ದಿವ್ಯ ರೂಪಕ್ಕೆ ನಿಜವಾಗಿಯೂ ತಕ್ಕಂತಹ ಚಂದದ ಲೇಪ ಯಾವುದಾದರೂ ಇದ್ದರೆ ಅದು ನನ್ನ ಹೃದಯವೇ ಆಗಿರಬೇಕು ಎಂದು ಹೇಳಿದಳು. ಪೊಯ್ಗೈ ಆಳ್ವಾರರು ಹೇಳಿರುವ ಮಾತುಗಳು ಇದೇ ಭಾವವನ್ನು ಸುಂದರವಾಗಿ ತೋರಿಸುತ್ತವೆ. ನಮ್ಮ ಹೃದಯವನ್ನು ಪರಿಶುದ್ಧವಾದ ಪ್ರೀತಿಯಿಂದ ಭಗವಂತನಿಗೆ ಅರ್ಪಿಸುವುದೇ ನಾವು ಕೊಡಬಹುದಾದ ಅತ್ಯುತ್ತಮ ಚಂದದ ಲೇಪ. ಅವನ ದಿವ್ಯ ನಾಮಗಳನ್ನು ಹಾಡುವುದೇ ನಾವು ಹೆಣೆಯಬಹುದಾದ ಅತ್ಯಂತ ಸುಂದರವಾದ ಹೂವಿನ ಮಾಲೆ ಮತ್ತು ಅವನ ಮುಂದೆ ಅಂಜಲಿ ಮುದ್ರೆಯಲ್ಲಿ ಕೈ ಜೋಡಿಸಿ ನಿಲ್ಲುವುದೇ ಪರಮಾತ್ಮನಿಗೆ ನಾವು ಅರ್ಪಿಸಬಹುದಾದ ಅತ್ಯುತ್ತಮ ಆಭರಣ. ಆಮೇಲೆ ಕುಬ್ಜೆ ಕೃಷ್ಣನನ್ನು ನೋಡಿ ಸ್ವಲ್ಪ ಬೇಸರದಿಂದ, ನಾನು ನಿಮಗೆ ಕೊಟ್ಟಿದ್ದು ಎಷ್ಟು ಸ್ವಲ್ಪ ಪ್ರಮಾಣದ ಚಂದದ ಲೇಪ, ಆದರೆ ನೀವು ನನಗೆ ಕೊಟ್ಟ ಅನುಗ್ರಹಕ್ಕೆ ಹೋಲಿಸಿದರೆ ನಾನು ಕೊಟ್ಟದ್ದು ಏನೇನೂ ಅಲ್ಲ ಎಂದಳು. ಇದನ್ನು ನೋಡಿ ಬಲರಾಮನು, ಕೃಷ್ಣನು ನಿನ್ನ ಬಳಿ ಚಂದನ ಕೇಳಿದ್ದು ನಿನ್ನೊಂದಿಗೆ ತಮಾಷೆ ಮಾಡಲು ಅಷ್ಟೆ. ಅವನಿಗೆ ಯಾರಿಂದಲೂ ಏನೂ ಬೇಕಾಗಿಲ್ಲ. ಅವನು ಅವಾಪ್ತ ಸಮಸ್ತ ಕಾಮಃ, ಅಂದರೆ ಎಲ್ಲವನ್ನೂ ಪಡೆದಿರುವವನು. ಆದರೂ ನಮ್ಮ ಮೇಲಿರುವ ಕರುಣೆಯಿಂದ ನಾವು ಅವನಿಗೆ ಸೇವೆ ಮಾಡಿ ಆನಂದ ಪಡೆಯಲಿ ಎಂಬ ಕಾರಣಕ್ಕಾಗಿಯೇ ಇಂತಹ ಸುಂದರ ಲೀಲೆಗಳನ್ನು ಮಾಡುತ್ತಾನೆ ಎಂದು ವಿವರಿಸಿದನು. ಕುಬ್ಜೆ ಕೊಟ್ಟ ಚಂದದ ಲೇಪ ಕೃಷ್ಣನ ಅನುಗ್ರಹಕ್ಕೆ ಹೋಲಿಸಿದರೆ ಬಹಳ ಚಿಕ್ಕದಾಗಿತ್ತು. ಆದರೆ ಭಕ್ತಿಯಿಂದ ಮಾಡಿದ ಅತಿ ಚಿಕ್ಕ ಸೇವೆಯನ್ನು ಕೃಷ್ಣನು ಪ್ರೀತಿಯಿಂದ ಸ್ವೀಕರಿಸಿ ಅಪಾರವಾದ ಕೃಪೆಯನ್ನು ಸುರಿಸುತ್ತಾನೆ. ಪ್ರಸನ್ನಾತ್ಮ ಎಂದರೆ ಸದಾ ಪ್ರಸನ್ನವಾದ ಹಾಗೂ ನಿರ್ಮಲವಾದ ಮನಸ್ಸುಳ್ಳವನು ಎಂದು ಅರ್ಥ. ಭಗವಂತ ಅವಾಪ್ತ ಸಮಸ್ತ ಕಾಮಃ ಆಗಿರುವುದರಿಂದ ಅವನಿಗೆ ಯಾವುದೇ ಆಸೆ ಅಥವಾ ಕೊರತೆ ಇರುವುದಿಲ್ಲ. ಸದಾ ಪ್ರಸನ್ನನಾಗಿರುತ್ತಾನೆ. ಶ್ರೀ ಪರಾಶರ ಭಟ್ಟರು ಹೇಳುವಂತೆ ಭಗವಂತ ಪ್ರಸನ್ನಾತ್ಮ ಆಗಿರುವುದರಿಂದಲೇ ತನ್ನ ಭಕ್ತರನ್ನು ಕಂಡ ತಕ್ಷಣ ಪ್ರಸನ್ನನಾಗಿ ಅನುಗ್ರಹಿಸುವ ಸುಪ್ರಸಾದನಾಗುತ್ತಾನೆ. ಪುರುಷ ಸೂಕ್ತದಲ್ಲಿ ಹೇಳುವಂತೆ, ಬ್ರಾಹ್ಮಂ ಜನಯಂತಹ ದೇವಾ ಅಗ್ರೇ ತದಬ್ರುವಂ ಯಸ್ತ್ವೈವಂ ಬ್ರಾಹ್ಮಣೋ ವಿದ್ಯಾತ್
ಅಂದರೆ ದಿವ್ಯ ತೇಜಸ್ಸುಳ್ಳ ಆ ಪರಮಾತ್ಮನ ಕೃಪೆ ಪಡೆದವರಿಗೆ ಸಕಲ ದೇವತೆಗಳು ಅನುಗ್ರಹಿಸುತ್ತಾರೆ. ನಾವು ಪ್ರತಿದಿನ ಪ್ರಸನ್ನಾತ್ಮನೇ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮ ಲೌಕಿಕ ಆಸೆಗಳನ್ನು ದೂರ ಮಾಡಿ ಅವನಲ್ಲಿರುವ ಅಪಾರವಾದ ಆನಂದವನ್ನು ನಮಗೂ ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.